ನಮಸ್ಕಾರ ಜನರೇ, ಬನ್ನಿ ಲಾಲ್ಬಾಗ್ನ ಗ್ಲಾಸ್ ಹೌಸಲ್ಲಿ ನಡೀತಾ ಇರೋ ಫಲಪುಷ್ಪ ಪ್ರದರ್ಶನ ನೋಡ್ಕೊಂಬರೋಣ. ಈ ವರ್ಷದ ಫಲಪುಷ್ಪ ಪ್ರದರ್ಶನ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ವಿಷಯಾಧಾರಿತ ಪುಷ್ಪ ಪ್ರದರ್ಶನ ಇಲ್ಲಿ ನಡೀತಾ ಇದೆ. ಸುಮಾರು ವರ್ಷಗಳ ಹಿಂದೆ ನಿರ್ಮಾಣವಾದ ಈ ಗಾಜಿನ ಮನೆ ಅಂದರೆ ಗ್ಲಾಸ್ ಹೌಸಲ್ಲಿ ವರ್ಷದಲ್ಲಿ 2 ಬಾರಿ ಪುಷ್ಪ ಪ್ರದರ್ಶನ ನೆರವೇರುತ್ತದೆ. ಬನ್ನಿ, ಈ ವರ್ಷದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತವಾಗಿ 100 ತಳಿಯ ಹೂಗಳನ್ನು ಇಲ್ಲಿ ಬೆಳೆಸಿ ಕಿತ್ತೂರು ಕೋಟೆಯನ್ನು ನಿರ್ಮಿಸಿದ್ದಾರೆ. ಕಿತ್ತೂರು ಕೋಟೆ ಎದುರು ವೀರರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ಇರಿಸಿದ್ದಾರೆ. ಕಿತ್ತೂರು ಕೋಟೆ ನೋಡಲು ತುಂಬ ಸುಂದರ. ತುಂಬ ಹೂಗಳನ್ನು ಅಲ್ಲಿ ಸೇರಿಸಿ ಅರೇಂಜ್ ಮಾಡಿ ಈ ಕೋಟೆಯನ್ನು ನಿರ್ಮಿಸಿದ್ದಾರೆ. ನೋಡಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದು ಪುತ್ಥಳಿ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಲ್ಲಿ ರಾಣಿ ಚೆನ್ನಮ್ಮನವರು ಹಾಗೂ ಸಂಗೊಳ್ಳಿ ರಾಯಣ್ಣನವರ ಪಾತ್ರ ತುಂಬ ಅಪಾರ. ಅವರು ನಮ್ಮ ದೇಶಕ್ಕಾಗಿ ತುಂಬ ದುಡಿದಿದ್ದಾರೆ. ಜನರಿಗೆ ಸ್ವಾತಂತ್ರ್ಯ ಕೊಡಿಸ್ಬೇಕು, ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಯೋಧರಿವರಿಬ್ಬರು. ಫ್ಲವರ್ ಶೋನಲ್ಲಿ ಈ ವೆರೈಟಿ ಫ್ಲವರ್ನ ನೋಡೋದೇ ಒಂದು ತುಂಬ ದೊಡ್ಡ ಖುಷಿ. ಜನರನ್ನು ಕೈ ಬೀಸಿ ಕರೀತಾ ಇತ್ತು ಈ ಗಾಜಿನ ಮನೆ ಫ್ಲವರ್ ಶೋನ ನೋಡೋದಕ್ಕೆ. ನೋಡಿ ಎಷ್ಟು ಸುಂದರ ಈ ಹೂಗಳು. ಪ್ರತಿ ಹೂಗಳಿಗೂ ಅದರದ್ದೇ ಆದ ಹೆಸರನ್ನು ಅಲ್ಲಿ ಮೆನ್ಷನ್ ಮಾಡಿದ್ದರು. ಆ ಹೆಸರುಗಳನ್ನ ನಾವು ಆ ಚಿಕ್ಕ ಚಿಕ್ಕ ಬೋರ್ಡಲ್ಲಿ ನೋಡ್ಬೋದು. ಈ ಹೂಗಳು ಬಾಡದೇ ಇರೋ ಥರ ಅಲ್ಲಿ ನೀರಿನ ಪ್ರೋಕ್ಷಣೆ ಹಾಗೂ ಇನ್ನಿತರ ತಂಪಾಗಿರೋದಕ್ಕೆ ಗಾಳಿಯ ವ್ಯವಸ್ಥೆ ಎಲ್ಲನೂ ಸಹ ತೋಟಗಾರಿಕೆ ಇಲಾಖೆಯವರು ತುಂಬ ಚೆನ್ನಾಗಿ ಅಲ್ಲಿ ಏರ್ಪಡಿಸಿದ್ರು. ಇದನ್ನೆಲ್ಲ ಇಷ್ಟು ವೆರೈಟಿ ಫ್ಲವರ್ಸ್ನ ನಾವೆಲ್ಲೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನೆಲ್ಲ ನಾವು ಒಂದೇ ಸೂರಿನಡಿ ನೋಡ್ಬೋದು. ಇಲ್ಲಿ ನೋಡಿ ಎಷ್ಟೊಂದು ಅವುಗಳ ವಿಚಿತ್ರ ಬಣ್ಣ, ಒಂದು ಸುಂದರವಾದ ಅವುಗಳ ಆಕಾರ, ಸುವಾಸನೆ. ಅಪ್ಪ, ನೋಡಿಗರಿಗಂತೂ ತುಂಬ ಖುಷಿಯಲ್ಲಿ. ಈ ವರ್ಷದ ಫ್ಲವರ್ ಶೋನಂತೂ ಯಾರೂ ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಬ್ಬರೂ ಅಲ್ಲಿ ಹೋಗಿ ವಿಸಿಟ್ ಮಾಡಿ, ನೋಡಿ, ಖುಷಿಪಡಿ. ಪ್ರತಿಯೊಂದು ಹೂಗಳು ಸಹ ತಮ್ಮದೇ ಆದ ಒಂದು ವೈಶಿಷ್ಟ್ಯತೆಯಿಂದ ಜನರ ಮನ ಸೆಳೀತಾ ಇತ್ತು. ಹೆಸರೇ ಹೇಳುವಂತೆ ಫ್ಲವರ್ ಶೋ ಇದಾಗಿರೋದ್ರಿಂದ ಹೂಗಳದ್ದೇ ದರ್ಬಾರಲ್ಲಿ. ಒಂದು ಹೂವಿಗಿಂತ ಇನ್ನೊಂದು ಹೂವು ಸುಂದರ ಅನ್ನೋ ಥರ ಅಲ್ಲಿ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನೋಡಿ, ರಾಜ ಮಲ್ಲಸರ್ಜ ದೇಸಾಯಿ ಅವರ ಪುತ್ಥಳಿ. ಕಿತ್ತೂರಿನ ಪ್ರಸಿದ್ಧ ದೇಸಾಯಿಗಳಲ್ಲಿ ಒಬ್ಬರು ಇವರು. ಇವರ ಕಿರಿಯ ಹೆಂಡತಿ ಕಿತ್ತೂರು ರಾಣಿ ಚೆನ್ನಮ್ಮ. ಇಲ್ಲಿ ರಾಣಿ ಚೆನ್ನಮ್ಮನವರು ಹಾಗೂ ಸಂಗೊಳ್ಳಿ ರಾಯಣ್ಣವರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಕಥೆಗಳು ಹಾಗೂ ಅವರ ಜೀವನ ಚರಿತ್ರೆಯನ್ನು ಇಲ್ಲಿ ಶೋ ಮಾಡಿದ್ದಾರೆ. ನಾವಿಲ್ಲಿ ಅದನ್ನು ನೋಡ್ಬೋದು. ರಾಣಿ ಚೆನ್ನಮ್ಮನವರ ಜನನ ಮತ್ತು ಬಾಲ್ಯ ಜೀವನ ಹಾಗೂ ಅವರ ಕುಟುಂಬಸ್ಥರ ಬಗ್ಗೆ. ಅಲ್ಲಪ್ಪ ಗೌಡನ ಕಾಲದಲ್ಲಿ ಕಿತ್ತೂರಿನ ಕೋಟೆ ನಿರ್ಮಾಣವಾಗುತ್ತದೆ. ಸಾವಿರಾರು ಹೂಗಳಿಂದ ಸೃಷ್ಟಿಸಿದ ಈ ಹೂಗಳ ಕೋಟೆಯನ್ನು ನೋಡಲು 2 ಕಣ್ಣು ಸಾಲದಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಬೇರೆ ವಿಧವಾದ ಹೂಗಳು, ಎಲೆಗಳು, ಅದನ್ನೆಲ್ಲ ಉಪಯೋಗಿಸ್ಕೊಂಡು ಈ ಒಂದು ಸುಂದರವಾದ ಗಾಜಿನ ಮನೆ ನೋಡೋದೇ ಒಂದು ಸುಂದರ. ಅದರ ಒಳಗೆ ಒಂದು ಹೂದೋಟ. ಇಲ್ಲಿ ಆಗಿನ ಕಾಲದ ಜನಪದ ಕವಿಗಳು ಹಾಗೂ ಹಾಡುಗಾರರ ಬಗ್ಗೆ ಸಹ ನಾವು ನೋಡ್ಬೋದು. ನೋಡಿ, 4 ಮುಖದ ಸಿಂಹ. ಒಂದು ಕೋಟೆಯ ಮೇಲೆ 4 ಮುಖದ ಸಿಂಹದ ಲಾಂಛನವನ್ನು ಅಲ್ಲಿ ಇರಿಸಿದ್ದಾರೆ. ಹಾಗೆ ನೋಡಿ, ರಾಯಣ್ಣನವರ ಜನನ ಮತ್ತು ಬಾಲ್ಯ, ಹಾಗೆ ಅವರು ಬೆಳೆದು ಬಂದ ದಾರಿ, ಅದನ್ನೆಲ್ಲ ಸಹ ಮೆನ್ಷನ್ ಮಾಡಿದ್ದಾರೆ. ಇವರು ನೋಡಿ, ಥ್ಯಾಕರೆಗೆ ಗುಂಡು ಹೊಡೆದ ಅಮಟೂರು ಸಾಧುನವರ ಬಾಳಪ್ಪನವರು. ಚೆನ್ನಮ್ಮನವರ ಕಾಲಾವಧಿಯಲ್ಲಿ 100 ಜನ ವೀರ ಯೋಧರು ಹಾಗೂ ವೀರ ಮಹಿಳೆಯರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದಾರೆ. ಇದು ನೋಡಿ, ಪ್ರಥಮ ಆಂಗ್ಲೋ ಕಿತ್ತೂರು ಯುದ್ಧದ ಒಂದು ದೃಶ್ಯ. ಕಿತ್ತೂರಿನ ಜನ ಹಾಗೂ ವೀರರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕೋಸ್ಕರ ತುಂಬ ಹೋರಾಡಿದರು. ಇದು ನೋಡಿ, ಪ್ರಥಮ ಆಂಗ್ಲೋ ಯುದ್ಧ ಆದ ಮೇಲೆ ವಿಜಯೋತ್ಸವದ ಒಂದು ದೃಶ್ಯ. ಈ ಫ್ಲವರ್ ಶೋನಲ್ಲಿ ಸ್ವದೇಶಿ ಅಲ್ಲದೆ ವಿದೇಶಿಯ ತಳಿಯ ಹೂಗಳನ್ನು ಸಹ ನಾವು ನೋಡ್ಬೋದು.
ನೋಡಿ, ಒಂದು ಕೃತಕ ಪುಟ್ಟ ಜಲಪಾತದಲ್ಲಿ ಸಂಗೊಳ್ಳಿ ರಾಯಣ್ಣನವರು ಹಾಗೂ ರಾಣಿ ಚೆನ್ನಮ್ಮನವರ ವಿಗ್ರಹ ಇರಿಸಿ ನೀರು ಬರೋ ಒಂದು ದೃಶ್ಯ ಅಲ್ಲಿ. ನಾನು ಹೋಗಿದ್ದು ಫ್ಲವರ್ ಶೋದ ಮೊದಲನೇ ದಿನವೇ, ಹಾಗಾಗಿ ಅಷ್ಟೊಂದು ಕ್ರೌಡ್ ಏನಿರಲಿಲ್ಲ. ಬಟ್ ನೋಡೋದಕ್ಕೆ ಇದೆಲ್ಲ ತುಂಬ ಚೆನ್ನಾಗಿ ಸಿಕ್ತು. ಈ ಫ್ಲವರ್ ಶೋ ಈ ಗಾಜಿನ ಮನೆಯಲ್ಲಿ ಅಂದರೆ ಲಾಲ್ಬಾಗಲ್ಲಿ 7th ಆಗಸ್ಟಿಂದ 18th ಆಗಸ್ಟ್ವರೆಗೂ ನಡೀತಾ ಇದೆ. ಸೊ ನೀವು ಎಲ್ಲರೂ ರಜೆಯಲ್ಲಿ ಅಥವಾ ವೀಕೆಂಡಲ್ಲಿ ಬಂದು ಫ್ಯಾಮಿಲಿ ಜೊತೆ ಮಕ್ಕಳನ್ನ ಕರ್ಕೊಂಡು ನೋಡ್ಕೊಂಡು ಹೋಗಿ ಒಂದ್ಸರಿ. ಇದನ್ನಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಹೂಗಳ ಸಂರಕ್ಷಣೆಗಾಗಿ ಹೂಗಳನ್ನ ಮುಟ್ಟಬಾರ್ದು, ಕೀಳಬಾರ್ದು ಅಂತ ಅಲ್ಲಲ್ಲಿ ಬೋರ್ಡ್ಗಳನ್ನ ಹಾಕಿದ್ರು. ಸೊ ನನ್ನ ಕಡೆಯಿಂದನೂ ರಿಕ್ವೆಸ್ಟ್, ನೀವೇನಾದರೂ ಹೋದರೆ ಯಾವುದೇ ಥರದ ಹೂಗಳನ್ನ ಮುಟ್ಟಬೇಡಿ. ನೋಡಿ, ರಾಣಿ ಚೆನ್ನಮ್ಮನವರ ಇನ್ನೊಂದು ಪುತ್ಥಳಿನ ನಾವು ನೋಡ್ಬೋದು ಇಲ್ಲಿ. ಅವರು ಧ್ಯಾನಕ್ಕೆ ಕುಳಿತಿರುವ ಒಂದು ಭಂಗಿಯಲ್ಲಿ ಆ ಹೂ ಮಂಟಪವನ್ನು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ ನೋಡಿ. ಅಲ್ಲಿ ಹೂಗಳೇ ನೋಡೋದಕ್ಕೊಂದು ಸುಂದರ, ಹೂಗಳಿಂದ ನಿರ್ಮಾಣವಾದ ಈ ಎಲ್ಲ ಆಕರ್ಷಿತವಾದ ಶೋ ನೋಡೋದು ಇನ್ನೂ ತುಂಬ ಸುಂದರ. ಇಲ್ಲಿ ನಾವು ರಾಣಿ ಅಬ್ಬಕ್ಕ ದೇವಿಯವರ ವಿಗ್ರಹನೂ ಸಹ ನಾವು ನೋಡ್ಬೋದು. ಅವರ ಹಿಸ್ಟ್ರಿ ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ರಾಣಿ ಚೆನ್ನಭೈರಾದೇವಿಯವರು ಅಂದರೆ ಇವರೆಲ್ಲ ವೀರ ಮಾತೆಯರು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ವೀರ ಮಹಿಳೆಯರು. ರಾಣಿ ಚೆನ್ನಮ್ಮನವರು, ಅಬ್ಬಕ್ಕನವರು, ಹಾಗೆ ತುಂಬ ಜನ ಇದ್ದಾರೆ. ಇವರು ನೋಡಿ, ನಮ್ಮ ದೇಶದ ಇನ್ನೊಬ್ಬ ವೀರ ಮಹಿಳೆ ಒನಕೆ ಓಬವ್ವ. ತಮ್ಮ ಒನಕೆಯಿಂದನೇ ಶತ್ರುಗಳನ್ನು ನಾಶ ಮಾಡಿ ತಮ್ಮ ರಾಜ್ಯದ ಕೋಟೆಯ ರಕ್ಷಣೆಗಾಗಿ ತಮ್ಮ ಜೀವವನ್ನೇ ನೀಡಿರುವವರು ಇವರು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಇಷ್ಟೊಂದು ವೀರ ಮಾತೆಯರು ಹಾಗೂ ವೀರ ಪುರುಷರ ಒಂದು ನಾಡಿನಲ್ಲಿ ನಾವು ಜನಿಸಿದ್ದೀವಿ ಅನ್ನೋದೇ ಒಂದು ದೊಡ್ಡ ಭಾಗ್ಯ. ಅವರ ಕಾಲದಲ್ಲಿ ನಾವು ಇರಲಿಲ್ಲ, ಬಟ್ ಇವಾಗ ಒಂದು ಫ್ಲವರ್ ಶೋನಲ್ಲಿ ನಾವು ಅವ್ರನ್ನ ನೋಡ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಅವ್ರಿಗೊಂದು ಕೃತಜ್ಞತೆ ಇರಲಿ. ರೆಡ್ ವೆಲ್ವೆಟ್ ಥರದ ಒಂದು ಹೂಗಳಿಂದ ಒಂದು ಚಿತ್ತಾರ ಇಲ್ಲಿ. ಇದು ನೋಡಿ, ತೆರೆದ ಮೈದಾನದ ಹೂಗಳು, ಓಪನ್ ಫೀಲ್ಡ್ ಫ್ಲವರ್ಸ್ ಅಂತ. ಇಲ್ಲಿ ಇರಿಸಿರುವ ಪ್ರತಿಯೊಂದು ಹೂಗಳು ಸಹ ತಮ್ಮದೇ ಆದ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದ್ವು. ತಮ್ಮದೇ ಆದ ಒಂದು ಸುಂದರ ಆಕಾರ, ಚಿತ್ರಣ, ಬಣ್ಣ, ಸುವಾಸನೆ. ಸೊ ಇದನ್ನೆಲ್ಲ ನಾವು ನೋಡೋದೇ ಒಂದು ನಮ್ಮ ಭಾಗ್ಯ ಅಂತ ಅಂದ್ಕೊಳ್ಳೋಣ. ಇಲ್ಲಿ ನೋಡಿ, ಕಿತ್ತೂರಿಗಾಗಿ ಹುತಾತ್ಮರಾದ ರಾಯಣ್ಣ ಮತ್ತು ಅವರ ಸಂಗಡಿಗರು. ರಾಯಣ್ಣ ಮತ್ತು ಅವರ ಸ್ನೇಹಿತರನ್ನು ಗಲ್ಲಿಗೇರಿಸಲಾಗುತ್ತೆ ಆಗಿನ ಕಾಲದಲ್ಲಿ. ರಾಯಣ್ಣನವರು ಹಾಗೂ ಅವರ ಸಂಗಡಿಗರನ್ನು ಬ್ರಿಟಿಷರು ಬಂಧಿಸಿರುವ ಒಂದು ದೃಶ್ಯ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಇನ್ನಷ್ಟು ತೆರನಾದ ಹೂಗಳನ್ನು, ಎಲೆಗಳನ್ನು ಪುಟ್ಟ ಪುಟ್ಟ ಗಿಡಗಳಲ್ಲಿ ನಾವು ನೋಡ್ಬೋದು. ಅದನ್ನು ಅವುಗಳ ಹೆಸರನ್ನು ಸಹ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಲಾಲ್ಬಾಗ್ ಗಾರ್ಡನ್ನಲ್ಲಿ, ಲಾಲ್ಬಾಗ್ ಉದ್ಯಾನವನದಲ್ಲಿ ನಾವು ವೆರೈಟಿ ಗಿಡಗಳನ್ನು, ಮರಗಳನ್ನು ಹಾಗೂ ಪುಷ್ಪಗಳನ್ನು ನಾವು ನೋಡ್ಬೋದು ವರ್ಷಾದ್ಯಂತ. ಬಟ್ ಈ ಫಲಪುಷ್ಪ ಪ್ರದರ್ಶನ, ಈ ಫ್ಲವರ್ ಶೋ ನಡೆಯೋದು ವರ್ಷದಲ್ಲಿ 2 ಸರಿ ಮಾತ್ರ. ಅದು ಒಂದು ಜನವರಿಲಿರುತ್ತೆ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ, ಒಂದು ಈಗ ಆಗಸ್ಟಲ್ಲಿ ನಡೀತಾ ಇದೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತವಾಗಿ. ನೋಡಿ, ಅತ್ಯಂತ ಸುಂದರವಾದ ಒಂದು ಈ ಗಾಜಿನ ಮನೆ, ಅದರ ಒಳಗೆ ಇಷ್ಟೊಂದು ಸುಂದರವಾದ ಫ್ಲವರ್ಸ್ಗಳಿಂದ ಅರಳಿ ನಿಂತಿರೋ ಈ ಕಿತ್ತೂರು ಕೋಟೆ ಹಾಗೂ ಕಿತ್ತೂರು ಕೋಟೆಯ ಒಂದು ಇತಿಹಾಸ. ಈ ಗಾಜಿನ ಮನೆ ಹೊರಗಡೆಯೂ ಸಹ ಇನ್ನಷ್ಟು ಫ್ಲವರ್ ಶೋ ಇದೆ, ನೋಡ್ಕೊಂಬರೋಣ ಅದನ್ನು ಸಹ. ಈ ಗ್ಲಾಸ್ ಹೌಸ್ ಒಳಗಡೆಯಿಂದ ಆಚೆ ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು ಇದು. ಬಟ್ ಬನ್ನಿ ನೋಡ್ಕೊಂಬರೋಣ ಆಚೆನೂ ಏನೇನಿದೆ ಅಂತ.